ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಇವು ಎರಡು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಬೆಳಗ್ಗೆಯಿಂದನೇ ಅಂತ. ನಾನು ಒಂದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಇವರನ್ನು ಎದೊಳಿಸ್ತಾ ಇರೋವಂಥದ್ದು. ಎಷ್ಟೇ ಎದೊಳಿಸಿದ್ರು ಎದೊಳೋದು ಮಾತ್ರ ಇಲ್ಲ. ಕಷ್ಟಪಟ್ಟು ದೂಕಿ ಏಳಿಸ್ತಾ ಇದ್ದೀನಿ. ಎಷ್ಟು ಚಳಿಗಿದೆ ಗೊತ್ತಾ, ಹೊರಗಡೆ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ಬಟ್ ಸ್ಕೂಲಿಗೆ ಯಾಕಪ್ಪ ಚಿಂಟು ಸ್ವಲ್ಪ ಕೆಮ್ಮಾಗಿದೆ. ಏನು ತಿಂದು ಹೋಗಲಿ, ಬ್ರಷ್ ಮಾಡೋಕೆ ಹೋಗು. ನಾನು ಸುಮಾರು ಒಂದು ವಾರನೇ ಆಯಿತು ಅಂತ ಹೇಳ್ಬೋದು ವ್ಲಾಗ್ ಮಾಡಿ. ಸರಿಯಾಗಿ ವ್ಲಾಗೇ ಮಾಡಿಲ್ಲ, ಯಾಕಂದರೆ ಅಷ್ಟು ಕೆಲಸ ಇತ್ತು. ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಅಷ್ಟೇ. ಇವಾಗೇನಿಲ್ಲ, ಈಗ ಒಂದು ಸ್ವಲ್ಪ ಫುಲ್ ಫ್ರೀಯಾಗಿ ಆರಾಮಾಗಿದ್ದೀನಿ. ಇನ್ನು ಮನೆಯೆಲ್ಲ ಹಬ್ಬಕ್ಕಂತ ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಮಾಡಬೇಕು. ಯಾವಾಗ ಮಾಡೋದೇನಂತ ನೋಡೋಣ. ಎದಳ ಮೇಲೆ ಮಲ್ಕೊಂಡ. ನಾನು ಮಾತಾಡ್ತಿದ್ರೆ ನನಗೆ ನಿದ್ದೆ ಮಾಡ್ಬೇಕನ್ಸುತ್ತೆ. ಎದೊಂದು ಬೆಡ್ಶೀಟ್ ಎಲ್ಲ ಮಡ್ಚೇತೀರಿ. ಎದ್ದು ಬನ್ನಿ. ಒಂದು ವಾಕಿಂಗ್ ಮುಗಿಸ್ಕೊಂಬಂದಿದ್ದಾಯಿತು. ಹಾಗಾಗಿ ಇವಾಗ ತಿಂಡಿ ಮಾಡಬೇಕು. ಏನು ತಿಂಡಿ ಮಾಡೋದು ಎತ್ತಾ ಎಲ್ಲನೂ ನೋಡೋಣ. ಓಕೆ, ನಾನಿವತ್ತು ಶೇರ್ ಮಾಡ್ತಾ ಇರೋದು ಮಂಗಳವಾರದ ವ್ಲಾಗ್, ಅಂದರೆ 30th ಜುಲೈ ವ್ಲಾಗ್ ಇದು. ಆಲ್ಮೋಸ್ಟ್ ನಾನು ಹೇಳಿದಾಗೆ ವ್ಲಾಗನ್ನು ನಾನು ಮಾಡಿರಲಿಲ್ಲ. ನನ್ನದೇ ಆದಂಥ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದರಿಂದ ವ್ಲಾಗೇ ಮಾಡಿಲ್ಲ. ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಸುಷ್ಮಾ ನೀವು ಒಂದಿನ ಬಿಟ್ಟು ಒಂದಿನ ವ್ಲಾಗ್ ಹಾಕೋದ ಅಂತ. ಇಲ್ಲ, ನಾನು ವ್ಲಾಗೇ ಮಾಡಿಲ್ಲ ಅಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನನಗೆ ಏನಿತ್ತು ಡೇ ವ್ಲಾಗ್ ಮಾಡಿದ್ದೆ ಅದನ್ನು ಒಂದಿನ ಬಿಟ್ಟು ಒಂದಿನ ಶೇರ್ ಮಾಡ್ಕೊತಿದ್ದೆ. ಈಗ ಆದಷ್ಟು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು 1-2-3 ಡೇಸ್ ಆದಮೇಲೆ ನಾನು ಡೈಲಿ ವ್ಲಾಗ್ ಹಾಕೋದಕ್ಕೆ ಶುರು ಮಾಡ್ತೀನಿ. ಇನ್ನೇನು ಹಬ್ಬ ಬರ್ತಾಯಿದೆ ಅಂದರೆ ಕೆಲಸಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ನನಗೆ ಇನ್ನೊಂದೇನು ಅಂದರೆ ಕಿಚನ್ ಒಂದು ಕ್ಲೀನ್ ಮಾಡ್ಕೋಬೇಕು. ಆಲ್ಮೋಸ್ಟಲ್ಲಿ ಯಾವಾಗಲೂ ಕ್ಲೀನ್ ಇದ್ದೇ ಇರುತ್ತೆ. ಬಟ್ ತುಂಬ ಏನು ಡೀಪ್ ಕ್ಲೀನಿಂಗ್ ಅಂತ ಹೋಗೋದಿಲ್ಲ. ಆಲ್ರೆಡಿ ನಾನು ಹೇಳಿದಾಗೆ ಜಸ್ಟು ಏನು ನಾನು ಡೈಲಿ ವೇರ್ ಯೂಸ್ ಮಾಡ್ತೀನಿ ಬಾಕ್ಸಸ್ಗಳು, ಅಂದರೆ ಗ್ರಾಸರಿ ಎಲ್ಲ ನಾನು ಏನು ಎತ್ತಿಟ್ಕೊಂಡಿರ್ತೀವಿ ಆ ಥರ ಬಾಕ್ಸ್ ಏನಿದೆ ಅಷ್ಟು ಮಾತ್ರ ವಾಶ್ ಮಾಡೋಣ. ಇನ್ನು ಯಾವ ಪಾತ್ರೆನೂ ಕೂಡ ಮುಟ್ಟೋದಿಲ್ಲ ನಾನು, ಯಾಕಂದರೆ ಸಾಕಾಗಿ ಹೋಗ್ಬಿಟ್ಟಿದೆ ಎಲ್ಲ ಪಾತ್ರೆಗಳು ತೊಳೆದು. ಯಾಕಂದರೆ ಯಾವುದೂ ಯೂಸ್ ಮಾಡಲ್ಲ ಅಷ್ಟಾಗಿ. ನಾವು ಸುಮ್ಮನೆ ಏನೋ ಒಂದು ಅಂದರೆ ಸೂತ್ಕ ಪೂಜೆ ಇಂಥವೆಲ್ಲ ಮಾಡಬೇಕು ಅಂದಾಗ ಧೂಳು ಹೊಡಿಬೇಕು ಅಂತ ಹೇಳಿ ಇರೋ ಬರೋ ಎಲ್ಲ ಪಾತ್ರೆ ಇಳಿಸ್ತೀವಿ, ತೊಳಿತೀವಿ, ಎಲ್ಲ ಮಾಡ್ತೀವಿ. ಬಟ್ ಅಮ್ಮ ಏನು ಹೇಳ್ತಾರೆ ನನಗೆ ಯಾವಾಗಲೂ ಅಂದರೆ, ನಾವು ಡೈಲಿ ಏನು ಯೂಸ್ ಮಾಡ್ತೀವಿ ಬಾಕ್ಸ್ಗಳೆಲ್ಲನೂ ಕೂಡ, ಅಂದರೆ ಪಾತ್ರೆಗಳೆಲ್ಲನೂ ಕೂಡ ನಾವು ಪ್ರತಿ ಸರಿ ಅಡುಗೆ ಊಟಕ್ಕೆ ಬಳಸ್ದಾಗೆಲ್ಲ ತೊಳೆದು ಇಡ್ತಾನೆ ಇರ್ತೀವಲ್ವ. ಬಟ್ ಈ ಗ್ರಾಸರೀಸ್ ಎಲ್ಲ ನಾವು ಏನು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅದನ್ನು ಕೂಡ ನಾನು ಏನಂತ ಅಂದರೆ ಖಾಲಿ ಆಗ್ತಿದ್ದಂಗೆ ಹಾಗೆ ತುಂಬಿಸಿಡೋದಿಲ್ಲ. ಏನು ಖಾಲಿ ಆಗುತ್ತೆ ಆ ಬಾಕ್ಸ್ನ ತೊಳೆದ್ಬಿಟ್ಟೇ ಆನಂತರ ನೆಕ್ಸ್ಟ್ ಅದಕ್ಕೆ ತುಂಬಿಸಿಡೋಂಥದ್ದು. ಆ ರೀತಿ ನಾವು ಸ್ಟೋರ್ ಮಾಡೋದ್ರಿಂದ ಅವು ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಮ್ಮ ಹೇಳೋದೇನು ಅಂದರೆ, ಅವು ಮಾತ್ರ ನೀನು ನೀಟಾಗಿ ಕಂಪ್ಲೀಟ್ ಎಲ್ಲನೂ ಕೂಡ ಚೇಂಜ್ ಮಾಡಿಬಿಡು, ಅಂದರೆ ಎಲ್ಲನೂ ತೊಳೆದು ಕ್ಲೀನ್ ಮಾಡಿಕೊಂಡು ಮಾಡ್ಕೊ ಅಂತ ಹೇಳ್ತಾರೆ ಅಷ್ಟೇ. ಇನ್ನೇನು ಎಲ್ಲನೂ ತೊಳಿ ಅಂತ ನಮ್ಮನೂ ಹೇಳಲ್ಲ. ಹಾಗಾಗಿ ಈ ಸರಿ ಅಂತೂ ಈ ಒಂದು 2-3 ತಿಂಗಳಲ್ಲಿ 2 ಸರಿ ನಾನು ಮನೆ ಕ್ಲೀನ್ ಮಾಡಿರೋದ್ರಿಂದ ಈಗಿನ್ನು ಯಾವುದೇ ಡೀಪ್ ಕ್ಲೀನಿಂಗ್ ಅಂತ ಕಿಚನಿಗಂತೂ ಬರೋದಿಲ್ಲ. ಸಣ್ಣ ಪುಟ್ಟ ಸ್ವಲ್ಪ ಚೇಂಜಸ್ಗಳು, ಪಾತ್ರೆಗಳೆಲ್ಲ ಹೆಂಗಂದ್ರೆ ಹಂಗೆ ಜೋಡಿಸ್ಬಿಟ್ಟಿದ್ದೀನಿ 2 ಸರಿನೂ ಕ್ಲೀನ್ ಮಾಡಿದಾಗಲೂ. ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಇರುತ್ತಲ್ಲ ಹೆಣ್ಮಕ್ಳದು ಮಂತ್ಲಿ ಡೇಟ್ಸ್ ಇವೆಲ್ಲನೂ ಕೂಡ, ಅದೆಲ್ಲ ಮುಗಿದ ಮೇಲೆ ಮಾಡೋಣ ಅಂತ ಇರೋವಂಥದ್ದು. ಹಾಗಾಗಿ ಕ್ಲೀನಿಂಗ್ ಎಲ್ಲ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಆಗ್ತಾಯಿದೆ. ಏಕೆಂದರೆ ನನಗೂ ಸ್ವಲ್ಪ ಕೆಲಸ ಇತ್ತು. ಜೊತೆಗೆ ಇನ್ನೊಂದೇನು ಅಂದರೆ ಮನೆಯವ್ರು ಬೇರೆ ಊರಿಗೆ ಹೋಗಿದ್ದರು. ಅವರು ಭಾನುವಾರ ಹೋಗಿದ್ದಂಥದ್ದು, ಭಾನುವಾರ ಹೋದರು. ಇನ್ನು ಅವ್ರು ಹೋದ್ಮೇಲೆ ಮಕ್ಕಳನ್ನ ಸೋಮವಾರ ಸ್ಕೂಲ್ ಬಿಡೋವಂಥದ್ದು ನನ್ನದೇ ಆಗಿರುತ್ತೆ. ಪ್ರತಿಯೊಂದು ಕೆಲಸ ಮ್ಯಾನೇಜ್ ಮಾಡೋದು ಎಲ್ಲ ನನ್ನದೇ ಆಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಹೆಂಗೆ ಅನಿಸ್ತಾಯಿತ್ತು ಅಂದರೆ ರೆಸ್ಟ್ ಮಾಡಬೇಕು, ಯಾವುದು ಏನೂ ಬೇಡ, ಬ್ಲಾಗ್ ಬೇಡ, ಎಡಿಟಿಂಗ್ ಕೆಲಸ ಬೇಡ, ವೀಡಿಯೋ ಬೇಡ, ಏನೂ ಬೇಡ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಯಾವುದೇ ಬ್ಲಾಗ್ ಏನೂ ಕೂಡ ಮಾಡೋಕ್ಕೋಗಿಲ್ಲ. ಇನ್ನೊಂದು ಹೇಳಬೇಕಾದ್ರೆ ನನ್ನ ಸ್ಯಾರೀಸ್ ಎಲ್ಲ ತೊಗೊಂಬಂದಿದ್ದೇನಿತ್ತು, ಆ ಬ್ಲೌಸೆಲ್ಲ ಸ್ಟಿಚಿಂಗ್ ಕೊಡಬೇಕಂತ ಅಂದ್ಕೊಂಡಿದ್ದೆ. ಆ ಕೆಲಸನೂ ಕೂಡ ಆಗಿಲ್ಲ ಮಾಡೋದಕ್ಕೆ, ನನಗೆ ಹೋಗೋದಕ್ಕೂ ಆಗಿಲ್ಲ. ಬರೀ ಮನೆ ಕೆಲಸ ಮತ್ತು ಕೆಳಗಡೆ ಹೋಗಿ ಆ ಮನೆ ಕೆಲಸ, ಈ 2 ಮನೆ ಮೇಲೆ ಕೆಳಗಡೆ ಓಡಾಡೋವಂಥದ್ದು ಹಿಂಗೆ ಆಗೋಗ್ಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ. ಇನ್ಮೇಲೆ ನೀಟಾಗಿ ಡೈಲಿ ವ್ಲಾಗ್ನ ಮಾಡ್ತಾ ಹೋಗ್ತೀನಿ, ಹಾಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ, ಸುಷ್ಮಾ ನಿಮ್ಮದು ಅರ್ಲಿ ಮಾರ್ನಿಂಗ್ ರೂಟೀನ್ ಏನಿರುತ್ತೆ ಅದನ್ನು ಶೇರ್ ಮಾಡಿ ಅಂತ. ನಾನು 4:50ಕ್ಕೆ ಎದ್ದೇಳ್ತೀನಿ. ಆ ಟೈಮಲ್ಲಿ ವೀಡಿಯೋ ಮಾಡಬೇಕು ಅಂದರೆ ಆ ಒಂದು ಫ್ರೆಶ್ ಫೀಲ್ ಏನಿರುತ್ತೆ ನನಗೆ
ಆ ಒಂದು ಮೂಡಲ್ಲಿ ನಾನು ಆದಷ್ಟು ಸೈಲೆಂಟಾಗಿರ್ತೀನಿ. ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ವಾಕಿಂಗ್ ಮುಗಿಸಿ ಬರೋವರೆಗೂ ನಾನು ಯಾರ ಜೊತೆನೂ ಮಾತಾಡಿರೋದಿಲ್ಲ. ಸೈಲೆಂಟಾಗಿ ನಾನು ಒಬ್ಬಳೇ ಒಂಥರ ಪೀಸ್ ಆಫ್ ಮೈಂಡ್ ಅನ್ನೋ ಥರ ಇರುತ್ತೆ. ಹಾಗಾಗಿ ಅದನ್ನು ವ್ಲಾಗನ್ನು ಮಾಡೋಕ್ಕೆ ಹೋಗಿಲ್ಲ. ಬಟ್ ಆದಷ್ಟು ಬೇಗ ನನ್ನ ಒಂದು ಅರ್ಲಿ ಮಾರ್ನಿಂಗ್ ರೊಟೀನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 4:50ಕ್ಕೆ ಎದ್ದು ಹೇಗಿರುತ್ತೆ ನನ್ನ ಒಂದು ಕೆಲಸ, ಹೇಗೆ ನಾನು ಟೈಮ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ, ಹೇಗೆಲ್ಲ ಒಂದು ರೆಡಿ ಮಾಡ್ಕೊಳ್ತೀನಿ ಅಂತ. ಬಟ್ ಏನಂದರೆ ಆ ಒಂದು ಟೈಮ್ ಒಂಥರ ಪೀಸ್ ಆಫ್ ಮೈಂಡ್ ಅನ್ನೋ ಥರ ಇರುತ್ತೆ. ಆ ಟೈಮಲ್ಲಿ ವೀಡಿಯೋಸ್ ಎಲ್ಲ ಬೇಡ ಅಂತ ನಾನು ಆದಷ್ಟು ಮಾಡೋಕ್ಕೆ ಹೋಗೋದಿಲ್ಲ. ಓಕೆ ಫ್ರೆಂಡ್ಸ್, ಆಯಿತು, ಫೈನಲಿ ಮುಗೀತು. ನಮ್ಮ ಮಕ್ಕಳನ್ನ ಕಳಿಸೋ ಟೈಮ್ ಇವಾಗ. ಕಳಿಸೋ ಟೈಮ್ ಅಂದರೆ ಇವಾಗ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ಬೇಕು. ಎತ್ಕೊಳ್ರೋ ಬೇಗ. ಇನ್ನು ಮೆಣಸಿನ್ಕಾಯಿ ಬರೋದು, ಮಣ್ಕಟ್ಟು ಮೆಣಸಿನ್ಕಾಯಿ ತೊಟ್ಟು ತೆಗಿಬೇಕು. ಅದು ಮಾತ್ರ ತೊಟ್ಟು ತೆಗ್ದಿರೋದು ಸಿಗೋದಿಲ್ಲ. ಏನು ಮಕ್ಕಳದು ಅದು ಮೇಬಿ ಡ್ಯಾನ್ಸ್ ಇದು ಟೈಮ್ ಆಯ್ತು, ನಡೀರೋ ಹೊರಡೋಣ. ಚಲೋ ಚಲೋ ಇದು ಪಟಾಕಿ ಹೋಗೋಣ. ಇದನ್ನ ಹಾಕೊಂತೀನಿ ಜರ್ಕಿನ್. ಚಳಿ ಆಗುತ್ತೆ ನನಗೆ, ಅದಕ್ಕೆ ಇಲ್ಲೇ ಇದು ಹಾಕೊಂತೀನಿ. ಇನ್ನೇನು ಇವ್ರನ್ನ ಹಾಂ ಇವ್ರನ್ನ ಕರ್ಕೊಂಡು ಹೋಗಿ ಇವಾಗ ನೀವು ಎತ್ಕೊಂಡ್ಬನ್ನಿ ಹೋಗಿ. ಶೂ ಜಾಸ್ತಿ ಆಗಬೇಕು, ಏನು ಮಾಡೋಂಗಿಲ್ಲ. ಬಂದು ಆಮೇಲೆ ನಾನು ತಿಂಡಿ ತಿನ್ನೋ ಅಂಥದ್ದು. ಟೊಮೆಟೊ ಚಟ್ನಿ, ಟೊಮೆಟೊ ಗೊಜ್ಜು 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 ಮಾಡಿರೋದು. ಬೆಳಗ್ಗೆಯಿಂದ ನನ್ನ ಮಗಳು ನನ್ನ ಟೊಮೆಟೊ ಗೊಜ್ಜು ಮಾಡಿರೋದನ್ನ ಅವಾಗಿಂದ ಟೊಮೆಟೊ ಚಟ್ನಿ 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 ಅಂತ ಚಟ್ನಿ ಮಾಡಿರ್ತಾವಳು. ನಾನು ನೋಡ ಹಾಂ ಎಲ್ಲ ತಿಂದೆ, ಲಾಸ್ಟ್ ಜಾಸ್ತಿ ಉಳಿತು. ಏನು ಟೊಮೆಟೊ ಗೊಜ್ಜು ಏನ್ ಮಾಡಿದೆ? ತಿಂದೆ. ಚಿಂದ ಏನೋ ಆಚೆ ಹಾಕ್ಬಿಟ್ಟೆ ಅನ್ಕೊಂಡೆ, ಹೇಳೋದು ನೋಡಿದ್ರೆ. ನಡಿಟ್ಟು ಬಂದಿದ್ದಾಯಿತು. ಈಗ ಟೈಮ್ ಬಂದು 9:40, 9:35. 9:35. ಇವತ್ತಂತೂ ಫುಲ್ಲು ಮೋಡ. ಅಡುಗೆ ಮನೆ ಇಲ್ಲ, ಬಂದರೆ ಫುಲ್ ಕತ್ಲೆ ಕತ್ಲೆ ಥರನೇ ಅನಿಸ್ತಾ ಇದೆ. ಲೈಟ್ ಆನ್ ಮಾಡಿಬಿಡ್ತೀನಿ ಒಂದು ನಿಮಿಷ. ಫುಲ್ಲು ಮೋಡ, ಚಳಿ ವಾತಾವರಣ. ಬೆಳಗ್ಗೆ ಅಂತೂ ಎದ್ದೇಳಕ್ಕೂ ಆಗ್ತಾಯಿಲ್ಲ, ಅಷ್ಟು ನಿದ್ದೆ. ಯಪ್ಪ ದೇವ್ರೆ, ಹೆಂಗಪ್ಪ ಇತ್ತು ಎಲ್ಲ ಮಾಡಿದೆ ಆಗೋದು. ಈಗ ನಮ್ಮ ಟೈಮ್ ತಿಂಡಿ ತಿನ್ನೋ ಟೈಮ್ ಆಗಿದೆ. ಮಧ್ಯಾಹ್ನಕ್ಕೆ ನಮಗೆ ಅನ್ನ ಮಾಡಿದರೆ, ಇಲ್ಲಾಂದರೆ ರೊಟ್ಟಿ ಇದ್ದರೆ ಅದೇ ಆಗೋಗ್ಬಿಡುತ್ತೆ. ಸಾಂಬಾರು ಯಾಕೆ ಮಾಡಿದ್ರು ಅಂದರೆ ಮನೆಯವರು ಊರಿಗೆ ಹೋಗಿದ್ದಾರೆ. ಭಾನುವಾರನೇ ಹೋದವರು. ಇನ್ನು ಬರೋದು ಇವತ್ತು ಅಥವಾ ನಾಳೆ. ಆಲ್ಮೋಸ್ಟ್ ಇವತ್ತು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 3 days ಆಯಿತು ಅವ್ರು ಹೋಗಿ ಆಲ್ಮೋಸ್ಟು. ಹಾಗಾಗಿ ಇವತ್ತು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಸಾಂಬಾರು ಮಾಡಿಟ್ಟೆ. ಇಲ್ಲ ಅಂದಿದ್ರೆ ಟೊಮೆಟೊ ಗೊಜ್ಜನ್ನ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತಾಯಿದ್ದೆ. ರಾತ್ರಿಗೂ ಮಧ್ಯಾಹ್ನಕ್ಕೂ ನನಗೆ ಮಕ್ಕಳಿಗೆ ಎಲ್ಲರಿಗೂ ಆಗೋಂಗೆ. ಅದರಲ್ಲೇ ಅನ್ನ ಕಲ್ಸ್ಕೊಂಡು ತಿನ್ಕೊಂಡ್ಬಿಡ್ತೀನಿ ನಾನು ಅಂದ್ಬಿಟ್ಟು. ಸಾಂಬಾರು ಉಪ್ಪೆಲ್ಲ ಸರಿಗೆ ಅಂತ ಕರೆಕ್ಟಾಗಿ ಏನು ಹಾಕೋ ಹಾಗೆ ಇಲ್ಲ. ಇವಾಗ ರೊಟ್ಟಿ ಮಾಡಿಕೊಂಡು ತಿಂದು ಆಮೇಲೆ ನೋಡೋಣ ನೀನು ಎತ್ತಾ ಕೆಲಸ. ಬೆಳಿಗ್ಗೆ ತಿಂಡಿ ಎಲ್ಲ ಆದಮೇಲೆ ನಾನು ಮತ್ತೆ ವ್ಲಾಗ್ ಬಿಡೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಮನೇಲಿ ಸುಮಾರು ಕೆಲಸ ಇತ್ತು, ಅದನ್ನೇ ಮಾಡ್ಕೊಳ್ತಾ ಇದ್ದೆ. ನಂತರ ಇದು ಮಧ್ಯಾಹ್ನ ಮತ್ತೆ ವ್ಲಾಗ್ನ ಶುರು ಮಾಡಿದ್ದು. ಮಧ್ಯಾಹ್ನ ನಾನು ಊಟನೂ ಕೂಡ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ಬೆಳಿಗ್ಗೆ ರೊಟ್ಟಿ ತಿಂದಿದ್ದೇ ಜಾಸ್ತಿ ಆಗಿತ್ತು. ಯಾಕಂದರೆ ಇನ್ನೇನು ಅಂದರೆ 2 ರೊಟ್ಟಿ ತಿನ್ನೋದು ಯಾವಾಗಲೂ ಕೂಡ ನಾನು ಅಷ್ಟೇ. ಬಟ್ 3 ರೊಟ್ಟಿ ತಿಂದೆ. ಅಂದರೆ ಇನ್ನು ಒಂದೇ ಒಂದು ರೊಟ್ಟಿ ಮತ್ತು ಅದನ್ನು ಹಾಗೆ ಇಟ್ಟರೆ ಮಧ್ಯಾಹ್ನ ಅಷ್ಟರಲ್ಲಿ ತಣ್ಣಗಾಗತ್ತೆ ಬಿಡುತ್ತಾ, ಈಗಲೇ ತಿನ್ಕೊಂಬಿಡೋಣ ಅಂತ ಹೇಳಿ ತಿನ್ಕೊಂಬಿಟ್ಟೆ. ಅದು ಹೆವಿ ಆಗೋಯ್ತು. ಊಟ ಜಾಸ್ತಿ ಆದಂಗೆ ಆಗಿಬಿಟ್ಟು ನನಗೆ ಒಂಥರ ಊಟ ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ ನಮ್ಗಳಿಗೆ. ಬೇಕಾದ್ರೆ ಕಡಿಮೆ ಅಥವಾ ಸ್ವಲ್ಪ ಹೋಗ್ತಾ ಬರ್ತಾ ಏನಾದರೂ ಸೌತೆಕಾಯಿ, ಕ್ಯಾರೆಟು ಅಥವಾ ಮೂಲಂಗಿ ಇಲ್ಲ ಅಂತಂದರೆ ಹಣ್ಣು ಏನಾದರೂ ಇದ್ರೆ ತಿನ್ಕೊಬೋದು. ಬಟ್ ಜಾಸ್ತಿ ಆಗಿಬಿಟ್ರೆ ಜೀರ್ಣ ಮಾಡ್ಕೊಳ್ಳೋದೇ ಭಾಳ ಕಷ್ಟ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಬರೀ ಬಿಸಿನೀರು ಕುಡ್ಕೊಂಡೇ ಕಾಲ ಕಳೆದೆ. ಮಧ್ಯಾಹ್ನ ಏನು ಊಟ ಏನು ಮಾಡೋಕ್ಕೆ ಹೋಗಿಲ್ಲ. ಸಾಂಬಾರೆಲ್ಲ ಮಾಡಿಟ್ಟಿದ್ರು ಕೂಡ ಊಟ ಮಾಡೋಕ್ಕೆ ಹೋಗಿಲ್ಲ. ಮನೆಯವರು ಬರೋದು ಸಾಯಂಕಾಲ ಆಗುತ್ತೆ ಅಂತ ಹೇಳಿದ್ರು ಫೋನ್ ಮಾಡಿದ್ದಕ್ಕೆ. ಓಕೆ ಬಿಡತ್ತೆ, ಮನೆಯವ್ರು ಬರೋಷ್ಟರಲ್ಲಿ ಅಥವಾ ಮಕ್ಕಳಿಗೆ ಸಾಯಂಕಾಲ ಹೊತ್ತು ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಅಂತ ಹೇಳಿ ತಿನ್ನಬೇಕು ಅಂತ ಅಂದರೆ ಚಕ್ಲಿ, ನಿಪ್ಪಟ್ಟು ಇವಾಗೆಲ್ಲ ಮಾಡಿಕೊಡ್ತಾ ಇರ್ತೀನಿ. ಆಲ್ಮೋಸ್ಟ್ ಆಲ್ ನಾನು ಹೊರಗಡೆಯಿಂದ ತರುವಂಥ ಕೇಕು, ಪಪ್ಸು ಇದೆಲ್ಲನೂ ತುಂಬ ಅಂದರೆ ತುಂಬಾ ಕಡಿಮೆ ಮಾಡಿಟ್ಟಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಪಿಜ್ಜಾ, ಬರ್ಗರ್ ಅಂತೂ ಮೊದಲೇ ತಿನ್ನಲ್ಲ. ನಾವು ವರ್ಷಕ್ಕೆ ಒಂದು ಸರಿ ಪಿಜ್ಜಾ ತಿನ್ನೋದು ಹೆಚ್ಚು ಅಥವಾ ಬರ್ಗರ್ ತಿನ್ನೋದು ಹೆಚ್ಚು. ನನ್ನ ಮಕ್ಕಳಿಗೆ ಅದ್ರ ಬಗ್ಗೆ ಅಷ್ಟು
ಆಸೆ ಅಥವಾ ಆಸಕ್ತಿ ಅನ್ನೋದೇ ಇಲ್ಲ. ಯಾಕಂದರೆ ನಾವು ಅದನ್ನು ಹೇಗೆ ಬೆಳೆಸ್ತೀವಿ ಅಥವಾ ನಾವು ಯಾವ ರೀತಿ ಅಡಿಕ್ಟ್ ಆಗಿರ್ತೀವಿ ಒಂದು ಊಟದ ಮೇಲೆ, ಆ ರೀತಿಯಾಗಿ ನಮ್ಮ ಮಕ್ಕಳನ್ನು ಕೂಡ ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ನಾವು ಅಂಥ ಫುಡ್ಡೆಲ್ಲ ಅಷ್ಟಾಗಿ ಇಷ್ಟಪಡೋದಿಲ್ಲ. ತಿಂದರೆ ಮಸಾಲ ಪುರಿ, ಗೋಬಿ ಮಂಚೂರಿ, ಪಾನಿಪುರಿ ಈ ಥರ. ಅದನ್ನು ಇವನು ಕೂಡ ತಿಂಗ್ಳಿಗೆ ಒಂದೊಂದೇ ಸರಿ, ನಾನು ವಾರಕ್ಕೆ 15 ದಿನಕ್ಕೆ ಹಂಗೆಲ್ಲ ಕೊಡಿಸೋದಿಲ್ಲ. ತಿಂಗ್ಳಿಗೆ ಒಂದು ಸರಿ ಅಷ್ಟೇ ಏನಾದರೂ ಚಾಟ್ಸು ಸ್ನ್ಯಾಕ್ಸು ಅಂತ ಹೇಳಿ ಹೊರಗಡೆಯಿಂದ ತಿನ್ನಬೇಕು ಅಂದರೆ. ಹಾಗಾಗಿ ಮಕ್ಕಳಿಗೆ ಆದಷ್ಟು ನಾನು ಮನೆಯಲ್ಲೇ ಏನು ಅವರಿಗೆ ಪ್ರಿಪೇರ್ ಮಾಡಿ ಕೊಡೋದಕ್ಕಾಗತ್ತೆ, ಇರೋದ್ರಲ್ಲೇ ಏನು ನಮ್ಮ ಮಕ್ಕಳಿಗೆ ರುಚಿಯಾಗಿ ಟೇಸ್ಟಿಯಾಗಿ ಮಾಡೋದಕ್ಕಾಗತ್ತೆ ಅಂಥದನ್ನು ನಾನು ಮಾಡಿ ಕೊಡೋದಕ್ಕೆ ಇಷ್ಟಪಡ್ತಾ ಇರ್ತೀನಿ. ಹಾಗಾಗಿ ಈಗ ವೆದರ್ ಅಂತೂ ಹೊರಗಡೆ ಚಳಿ ಇರ್ತಾರೋದಕ್ಕೆ ಒಂಥರ ಏನಾದರೂ ಸ್ನ್ಯಾಕ್ಸ್ ಸಾಯಂಕಾಲ ಹೊತ್ತು ಕಾಫಿ ಅಥವಾ ಟೀ ಈ ಥರ ಮಾಡ್ಕೊಂಡು ನಮಗೂ ಕೂಡ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ರೆಡಿ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಇದೆ, ಇದು ಮಾಡಿಬಿಟ್ಟು ಹೋಗ್ಬಿಡೋಣ ಅಂತಿದ್ದೀನಿ. ಏನು ಮಕ್ಕಳು ಕರ್ಕೊಂಡ್ಬರೋ ಟೈಮ್ ಆಯಿತು. ಟೈಮ್ ಇವಾಗ 3:30, 3:30. ಬೆಳಿಗ್ಗೆಯಿಂದ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಮಡ್ಚಿರೋದು, ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟು ಆಮೇಲೆ ವಿಡಿಯೋ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸಿ ಅಮ್ಮ ಜೊತೆ ಮಾತಾಡಿ, ಮನೆಯವ್ರ ಜೊತೆ ಮಾತಾಡಿ, ಆಮೇಲೆ ನಮ್ಮ ಭಾವನವ್ರ ಜೊತೆ ಎಲ್ಲ ಮಾತಾಡಿ ಸ್ವಲ್ಪ ತೊಲೆಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಏನು ಮಾಡ್ತಾಯಿದ್ದೆ ಅಂತಂದರೆ, ನಾನು ನಿಪ್ಪಟ್ಟು ಮಾಡೋ ಐಡಿಯಾ ಇರಲಿಲ್ಲ. ಸುಮ್ಮನೆ ಕೂತ್ಕೊಂಡು ಮೆಣಸಿನ್ಕಾಯ್ದು ತೊಟ್ಟನ್ನ ಬಿಡಿಸ್ತಾ ಇದ್ದೆ. ಕಾಣಿಸ್ತಾ ಇದೆಯಾ? ಮೆಣಸಿನ್ಕಾಯ್ದು, ಅದು ಮಣ್ಕಟ್ಟು ಮೆಣಸಿನ್ಕಾಯಿ ಇದೆ, ಅದ್ರದ್ದು ತೊಟ್ಟು ಬಿಡಿಸ್ತಾ ಇದೆ. ಇವಾಗ ಟೈಮ್ 3:30. ಆಮೇಲೆ ಚಳಿಗೆ ಹೊರಗಡೆ ವೆದರ್ ಒಳ್ಳೆ ಮಳೆ ಬರೋ ಥರನೇ ಅನಿಸ್ತಾ ಇದೆ. ಚಳಿಗೆ ನಮ್ಮ ಮಕ್ಕಳು ಸ್ಕೂಲಿಂದ ಬಂದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅವ್ರಿಗೂ ಅನಿಸ್ತಾ ಇರುತ್ತಲ್ವ. ಓಕೆ, ನಿಪ್ಪಟ್ಟು ಮಾಡಿಬಿಡೋಣ ಅಂತ. ನಾನು ಯಾವಾಗಲೂ ಅಷ್ಟೇ, ಫಸ್ಟು ಮಾಲ್ಟ್, ರಾಗಿ ಮಾಲ್ಟ್, ಮಿಲ್ಕ್ ಮಾಲ್ಟು, ಮೆಂತ್ಯ ಮುದ್ದೆ ಹಿಟ್ಟು, ಸಾಂಬಾರು ಪುಡಿ, ಮಸಾಲೆ ಸಾಂಬಾರು ಪುಡಿ, ಈಗ ಏನೇ ಮಾಡಿದ್ರು, ಜೊತೆಗೆ ಇದು ಬೇಬಿ ಸರಿ ಏನು ಮಾಡಿದ್ರು ಪ್ಯಾಕ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಅದೇನು ಉಳಿದಿರುತ್ತೆ ಅದನ್ನು ನಾವು ಟೇಸ್ಟ್ ಮಾಡುವಂಥದ್ದು. ಟೇಸ್ಟ್ ಮಾಡಿದರೆ ಅದೊಂಥರ ಸಮಾಧಾನ ಅನ್ನೋ ಥರ. ಹಾಗಾಗಿ ಈಗ ಮತ್ತೆ ಮಾಡಿದ್ದು ನಿಪ್ಪಟ್ಟು ಹಿಟ್ಟು ಖಾಲಿಯಾಗಿತ್ತು, ತೆಳುಗೆ ಪ್ರೆಸ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು, ತೆಳುಗೆ ಬೇಕಾ, ದಪ್ಪಗೆ ಬೇಕಾ, ಯಾವ ಥರ ಬೇಕು ಆ ಥರ ಮಾಡ್ಕೊಂಡು ಮಾಡಿ. ಹಾಗಾಗಿ ಮಕ್ಕಳು ಬರೋದಕ್ಕೂ ಒಂಚೂರು ಮಾಡಿ ಇಟ್ಬಿಡೋಣ. ಪಾಪ ಅವ್ರು ಬಂದಮೇಲೆ ತಿನ್ನೋ ಸರಿ ಹೋಗುತ್ತೆ ಅಂತ. ಇನ್ನು ಮನೆಯವ್ರು ಬರೋದ್ರಲ್ಲೇ ಇದ್ದಾರೆ. ಇವತ್ತು ಬರ್ತಾ ಇದ್ದಾರೆ, ನಾಳೆ ಬರ್ತಾರೆ ಅಂದ್ಕೊಂಡಿದ್ದೆ, ಇಲ್ಲ ಇವತ್ತೇ ಬರ್ತಾ ಇದ್ದಾರೆ. ಅಲ್ಲಂತೂ ಊರ ಕಡೆ ಸಖತ್ತು ಮಳೆ ಆಗೋದ್ರಿಂದ ಹೊಳೆ ಎಲ್ಲ ತುಂಬಿ ತೋಟಕ್ಕೆಲ್ಲ ಸ್ವಲ್ಪ ನೀರು ಬಂದಿದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ತೋಟದವರೆಗೂ ಬಂದಿದ್ಯಾ ಅಥವಾ ತೋಟಕ್ಕೆ ಬಂತ ಏನೋ ಹೇಳ್ತಾರೆ, ನಂಗೆ ಅಷ್ಟಾಗಲ್ಲ, ಸರಿಯಾಗಿ ಅವ್ರು ಹೇಳೋದು ಅರ್ಥ ಆಗಲ್ಲ. ಬಂದ್ಮೇಲೆ ಕೇಳ್ಕೋಬೇಕು ಅಷ್ಟೇ. ಈಗ ಇಷ್ಟೇ ಇಷ್ಟು ಮಾಡ್ಬಿಟ್ಟು ಹೊಡೋಗ್ಬಿಡೋಣ ಅಂತ ಮಾಡ್ತಾ ಇದೀನಿ. ಮಾಡ್ತಾನೆ ಆಲ್ರೆಡಿ 3 ನಿಪ್ಪಟ್ಟು ತಿಂದಿದ್ದೀನಿ ನಾನು. ಚೆನ್ನಾಗಿದೆ ಅಂತ. ಅದು ಕೈ ಬಾಯಿ ಎರಡು ಸುಮ್ಮನೆ ಇರೋದಿಲ್ಲ, ಹೋಗ್ತಾ ಇರತ್ತೆ ಹಂಗೆ, ಬೇಡ 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 ಅಂತ. ಅದಕ್ಕೋಸ್ಕರ ಇವಾಗ ಮಕ್ಕಳಿಗೋಸ್ಕರ ಅಂತ ಹೇಳಿ ಮಾಡಿದೆ. ಇನ್ನು ಚಕ್ಲಿ ಮಾಡಬೇಕು, ಚಕ್ಲಿನೂ ಮಾಡೋ ಪ್ಲಾನಿಂಗ್ ಇದೆ. ಅದು ನಾನು 2 ಡೇಸ್ ಬಿಟ್ಕೊಂಡು ಮಾಡ್ತೀನಿ. ಎಷ್ಟು ಬೇಗ ಟೈಮ್ ಆಗೋಯ್ತು ನೋಡಿ ಫ್ರೆಂಡ್ಸ್. ಬೆಳಗ್ಗೆ ನಾನು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ ಅಂತ ಹೇಳಿದೆ ಅಷ್ಟೇ. ತಗೊಂಬಂದು ಲಂಚ್ ಬ್ಯಾಗು ಎಲ್ಲ ಸೋಫಾ ಮೇಲೆ ತುರ್ಕದು ಹಾಗೆ. ಅವರಪ್ಪ ಒಂದು ವಿಡಿಯೋ ಕಳಿಸ್ಬಿಟ್ಟಿದ್ದಾರೆ ಇವಾಗ, ಏನದು ಏಡಿ ಹೋಳೆಲ್ಲಿ ಹಿಡಿತಾ ಇರೋದು, ಶೇರ್ ಮಾಡ್ತೀನಿ. ಏಡಿ ಅದೇ ಅನ್ನೋದು. ನಿಮ್ಗೆ ಬಂದ್ರೆ ಏನಾದ್ರು ತಿನ್ನಕ್ ಬೇಕಲ್ಲ, ಅನ್ನೋದು. ನೀನ್ ಬೇಕು ತಾನೇ ತಿನ್ನಕ್ಕೆ ಏನಾದ್ರು, ಅಮ್ಮ ಅಮ್ಮ ಅನ್ನೋದೇ ಆಗೋಗುತ್ತೆ. ಹ್ಞೂ ಮಾಡಪ್ಪ, ಮಾಡ್ತೀನಪ್ಪ. ಇಲ್ಲಿಗೆ ತಗೊಂಬ, ನೀನು ಉಡ್ಸುತ್ತ ಅದು ನೋಡ್ಬೇಡ, ನಿನ್ ಫೋನ್ ಎಲ್ಲಾದ್ರಲ್ಲಿ ಇಡ್ಬೇಡ, ಮಾತಾಡ್ಬಿಟ್ಟು ಒಂದ್ ಕಡೆ ಇಡ್ತೀನಿ. ಟೊಮೆಟೊ ನನಗೆ ಮಾತ್ರ ನಾನು ಜಾಸ್ತಿ ಹಾಕೊಂಡು ಹೋಗ್ತೀನಿ, ನನಗೆ ಮಾತ್ರ ಕಡಿಮೆ ಹಾಕಿ. ನಿನ್ ಹೇಳ್ದಿಲ್ವಾ ಅವ್ನ್ಗೆ ಹಾಕು ಜಾಸ್ತಿ ಅಂತ? ಅವ್ನು ಸ್ವಲ್ಪ ಅಂದ್ರೆ ಅವ್ನಿಗೆ ಹಾಕ್ತೀನಿ, ನಾನು ಕಮ್ಮಿ ಹಾಕೋಣ, ಅಂದ್ರೆ ನನಗೆ ಜಾಸ್ತಿ ಆಯ್ತಪ್ಪ. ಅಪ್ಪ ಫೋನ್ ಟಾರ್ಚರ್ ಎಲ್ಲ ಬೇಡ, ಅಷ್ಟೇ ಬಿಡ ಮಗನೇ. ಪಾಪ ಕೈ ತೊಳ್ಕೊಬೇಕು. ಹೇಳಿ ಮಾಡೋಕೆ ಬರೋ ನನಗೆ. ಈಗ ಕೂತ್ಕೊಂಡು ನಾನು ಮೆಣಸಿನ್ಕಾಯಿ ಬಿಡಿಸ್ತೀನಿ, ಆ ಕೆಲಸ ಅದ. ನಾವು ನಿಪ್ಪಟ್ಟು ತಿನ್ನೋದು
ನನಗೆ ಅದು ಜ್ಯೂಸು ತಾತ ಹಾಕ್ಕೊಟ್ಟಿರಲ್ಲ ಈಗ ನಂದಿನಿಯಲ್ಲಿ ಜ್ಯೂಸು ಕೂಡ ಬಿಟ್ಟಿದ್ದಾರೆ ಸೇರಿ ಮೊದಲು ಇವಾಗ ನಂದಿನಿಯಲ್ಲಿ ಈ ಥರ ಟೆಟ್ರಾಬ್ಯಾಕಲ್ಲಿ ಬಾದಾಮಿ ಹಾಲು, ಸ್ಟ್ರಾಬೆರಿ ಹಾಲು, ಪಿಸ್ತಾ, ಆಮೇಲೆ ಚಾಕ್ಲೇಟ್ ಮಿಲ್ಕ್ ಶೇಕು, ಮಿಲ್ಕ್ ಶೇಕ್ ಕೊಟ್ಟು ಬರ್ತಾಯಿತ್ತು. ಈಗ ಜ್ಯೂಸ್ ಬರ್ತಾಯಿದೆ. ಅಪ್ಪ ಹೇಳಿ ತರ್ತಿದ್ದೀರಪ್ಪ? ಇಲ್ಲಪ್ಪ, ಮತ್ತೆ ಪ್ರಾನ್ಸ್ ಆಯ್ತು. ಇವಾಗ ಬಂದ್ವಿ, ಕಾಲ್ ಮಾಡಿದ್ವಿ, ಬಂದು ಲಿಫ್ಟಲ್ಲಿ ಬರ್ತಾ ಏನೋ ಕಳ್ಸಿದಾರೆ ಅಂತ ನೋಡಿದ್ವಿ. ನೀವ್ ಅದನ್ನು ಕಳ್ಸಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದೆ. ಅಪ್ಪ ನಿಮ್ಗ ಅವರಪ್ಪ ಊರಿಂದ ವಾಪಸ್ ಬರ್ತಾ ಇರೋದಕ್ಕಿಂತ ಹೆಚ್ಚಾಗಿ ಅವರು ಏಡಿಕಾಯಿ ತೊಗೊಂಬರ್ತಾ ಇದಾರಲ್ಲ, ಅದ್ರ ಮೇಲೆ ನಮ್ಮ ಮಕ್ಕಳಿಗೆ ಇವಾಗ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಗಿದೆ. ನನ್ನ ಕೆಲಸ ಮೆಣಸಿನ್ಕಾಯಿ ಕ್ಲೀನ್ ಮಾಡ್ತಾ ಇರೋದು ನೋಡಿ. ಇಷ್ಟು ಗಲೀಜು ಅಂದರೆ ತೊಟ್ಟು, ಇದೆಲ್ಲ ನನ್ನ ಮಕ್ಕಳು ಜ್ಯೂಸ್ ಕುಡ್ದಾಕಿರೋದು ನೋಡಿ. ಇಷ್ಟು ತೊಟ್ಟುಗಳು ಗಲೀಜು, ಇದೆಲ್ಲ ಹಾಕ್ಬಾರ್ದು. ಯಾಕಂದರೆ ಕೆಲವೊಂದು ತೊಟ್ಟು ಬೂಸ್ಟ್ ಹಿಡ್ದಿರುತ್ತೆ ಅಥವಾ ಕೆಲವೊಂದು ಗಲೀಜ್ ಥರ ಇರುತ್ತೆ ನೋಡಿ. ಇಷ್ಟು ತೊಟ್ಟಿಗೆ ಇಷ್ಟಾಗಿರುತ್ತೆ. ಮೆಣಸಿನ್ಕಾಯಿ ಎಲ್ಲ ಮಣ್ಕಟ್ಟು ಮೆಣಸಿನ್ಕಾಯಿ ಮಾತ್ರ, ಯಾವುದೇ ಮೆಣಸಿನ್ಕಾಯಿ, ಸಾಂಬಾರ್ ಪುಡಿ, ಖಾರ ಪುಡಿ ನೀವು ಮನೇಲಿ ಮಾಡ್ಕೊಳ್ಳೋದಾದ್ರೂ ಸರಿನೇ. ಕೆಲವೊಬ್ರಿಗೆ ಏನಂದ್ರೆ ಈ ತೊಟ್ಟು ಹಾಕಿದ್ರೆ ಖಾರ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂತಾರೆ. ಬಟ್ ಈ ಥರ ತೊಟ್ಟು ಹಾಕಿದ್ರೆ ಖಾರ ಬರೋದ್ಕಿಂತ ಪುಡಿ ಬೇಗ ಹಾಳಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಸುಮಾರು ನೀವು ಒಂದು ವರ್ಷ ಬ್ರೌನ್ ಆಗಿಬಿಡುತ್ತೆ. ಒಂದು ವರ್ಷ ಇಟ್ರು ಸಾಂಬಾರ್ ಪುಡಿ ಕಲರ್ ಅದೇ ಇರಬೇಕು ಅಂತಂದರೆ ಏನಪ್ಪ, ತೊಟ್ಟು ಹಾಕಬಾರ್ದು. ನೀಟಾಗಿ ಕೂತ್ಕೊಂಡು ಕ್ಲೀನ್ ಮಾಡಬೇಕು. ಇದು ನಮ್ಮ ಮನೆಗೆ ಸಾಂಬಾರು ಪುಡಿಗೂ ಅಲ್ಲ, ಖಾರ ಪುಡಿ ಇಲ್ಲ, ನಿಮ್ಮೆಲ್ಲರಿಗೂ ಕೂಡ ರೆಡಿ ಮಾಡ್ತೀನಲ್ವಾ, ಅದಕ್ಕೆ ಬೇಕಾಗಿರುವಂಥದ್ದಕ್ಕೆ ರೆಡಿ ಮಾಡುವಂಥದ್ದು. ಯಾವಾಗಲೂ ಹೇಳಿದಾಗೆ ಗುಂಟೂರು ಮೆಣಸಿನ್ಕಾಯಿ ಆಗಲಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಲಿ, ತೊಟ್ಟು ಬಿಡಿಸಿರೋದು ಸಿಗುತ್ತೆ. ಈ ಒಂದು ಮೆಣಸಿನ್ಕಾಯಿ ಮಾತ್ರ ಬಿಡಿಸಿರೋದು ಸಿಗೋಲ್ಲ. ಹಾಗಾಗಿ ನನ್ನ ಟೈಮ್ ಸಿಕ್ಕಿದಾಗೆಲ್ಲ ಕೂತ್ಕೊಂಡು ಕೆಳಗಡೆ ಒಂದೊಂದು ಚೀಲದಷ್ಟು ತರಿಸ್ಬಿಟ್ಟಿರ್ತೀವಿ ಮೆಣಸಿನ್ಕಾಯಿನ. ಕೂತ್ಕೊಂಡು ಸ್ವಲ್ಪನೇ ತೊಗೊಂಬಂದು ಕೂತ್ಕೊಂಡು ಬಿಡಿಸಿ ಇಟ್ಟಿರ್ತೀನಿ. ಹೇಗೆ ಪೌಡರ್ ಖಾಲಿ ಆಗ್ತಾ ಇರುತ್ತೆ ಹಾಗೆ ಒಣಗಿಸಿ ಇಡೋ ಅಂಥದ್ದು. ಚೆನ್ನಾಗಿ ಒಣಗಿಸ್ಬೇಕು, 2 ಚೀಲ ಕಟ್ಬಿಟ್ಟು ಇಡಬೇಕು. ಆವಾಗ ಚೆನ್ನಾಗಿರುತ್ತೆ. ಇವಾಗ ಬಿಸಿಲಿಲ್ಲದೆ ಇರೋ ಕಾರಣಕ್ಕೆ ಏನಪ್ಪ ಅಂದರೆ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಹುಳ ಆಗಲ್ಲ. ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಮೆಣಸಿನ್ಕಾಯಿನ ಬಿಸಿ ಇಟ್ಕೋಬೇಕು, ಆವಾಗ ಹುಳ ಆಗಲ್ಲ. ಹಂಗಾಗಿ ಕುತ್ಕೊಂಡು ತೊಟ್ಟೆಲ್ಲ ಬಿಡಿಸ್ತಾ ಇದ್ದೀನಿ. ಅವರಪ್ಪ ಬಂದರು. ಯಾವಾಗಲೇ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈ ಕಡೆ ತೋರಿಸಿದ್ಯಾ? ಹಂಗಂದ್ರೆ ಕಡಲೆಕಾಯಿ ತಂದಿದ್ದಾರೆ ಒಂದು ಚೀಲ. ಹಸಿದ ಒಣಗಿದ ಕಡಲೆಕಾಯಿ ಗೊತ್ತಿಲ್ಲ, ಅದು ಹಸಿದು. ಆಮೇಲೆ ಏನೋ ಹಲಸುಂಡೆಕಾಯಿ ತಂದಿದ್ದಾರೆ, ಕರ್ಬೇವೆಲ್ಲ ಕಡಲೆಕಾಯಿ ಅಷ್ಟೇ. ಅಲ್ಲಿ ಎತ್ತಿಟ್ಟೆ ಇಲ್ಲ ಒಂದೇ ಒಂದು ಭಾಗ ಇಲ್ಲ. ನನ್ನ ಫ್ರೆಂಡ್ನ ಕೇಳಿದ್ದೀನಿ, ನನ್ನ ಫ್ರೆಂಡ್ ಒಬ್ರು ಮಾಡೋದನ್ನ ಕೇಳ್ಕೊಂಡಿದ್ದೀನಿ, ಯಾವ ರೀತಿಯಾಗಿ ಮಾಡೋದು ಅಂತ. ಕರಿ ತರನು ಮಾಡ್ಬೋದು, ಡ್ರೈ ಮಾಡ್ಬೋದು ಅಂತ. ಕರಿನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತಿನ್ನೋದು ಹೆಂಗೆ? ನಂಗೆ ತಿನ್ನೋದು ಗೊತ್ತು. ನಾನು ಅವ್ರಿಗೆ ನೋಡ್ತೀನಿ ಅಡ್ವೆಂಚರ್ ಫುಡ್ಡಲ್ಲಿ. ನನ್ನ ಫ್ರೆಂಡ್ ಅವ್ರು ಫೋನ್ ಮಾಡ್ಕೊಂಡು, ಯಾಕಂದರೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಸುಮ್ಮನೆ ಹೆಂಗೆಂಗೋ ಮಾಡೋದು ಬೇಡ ಅಂದ್ಬಿಟ್ಟು ಕೇಳಿ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ. ಇವಾಗ ಇಷ್ಟು ಸದ್ಯಕ್ಕೆ ಸಾಕು, ಎತ್ತಿಟ್ಬಿಟ್ಟು ಇದಿಷ್ಟು ನಾಳೆ ಬಿಡಿಸ್ಕೊತೀನಿ. ಸ್ವಲ್ಪನೇ ತಂದು ಕುತ್ಕೊಂಡು ಬಿಡಿಸ್ತಾ ಇರ್ತೀನಿ. ಇವಾಗ ಇಷ್ಟು ಬಿಡಿಸಿದ್ದೀನಿ, ನಾನು ನಾಳೆ ಒಂದಿನ ಕೂತ್ಕೊಂಡ್ರೆ ಅಷ್ಟನ್ನು ಬಿಡಿಸ್ತಾ ಇರ್ತೀನಿ. ಈ ಥರ ಕ್ಲೀನ್ ಮಾಡೋದಿರುತ್ತೆ. ಈ ಥರ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಬಾರ್ದು, ಇವೆಲ್ಲ ಸಾಕಬೇಕು. ಇಂಥವು ಎಲ್ಲ ಗಲೀಜು ಎಲ್ಲ ಸಣ್ಣ ಪೀಚು ಅವೆಲ್ಲ ಇರುತ್ತಲ್ಲ. ಕೆಲವೊಂದು ಟೈಮಲ್ಲಿ ಎಷ್ಟೋ ಅಡುಗೆಗಳ್ನ ಪ್ರಯೋಗ ಮಾಡಿರ್ತೀವಿ ಅಥವಾ ಎಷ್ಟೋ ಅಡುಗೆಗಳ್ನ ಮಾಡಿ ಹಾಳಾಗಿದೆ ಅಂತ ಆಚೆ ಹಾಕಿರ್ತೀವಿ. ಬಟ್ ಕೆಲವೊಂದು ಯಾವತ್ತೂ ತಿಂದೇ ಇರೋದಿಲ್ಲ, ನೋಡಿರ್ತೀವಿ ಅಷ್ಟೇ. ಆ ರೀತಿ ಒಂದು ರೆಸಿಪಿಗಳಲ್ಲಿ ಇವತ್ತಿನವರೆಗೂ ನಾನು ಟ್ರೈ ಮಾಡದೇ ಇರೋವಂಥದ್ದು, ತಿಂದೇ ಇರೋವಂಥದ್ದು ಅಂದರೆ ಈ ಒಂದು ಏಡಿ ಅಂತ ಹೇಳ್ಬೋದು. ಫಿಶ್ಶು, ಫ್ರಾನ್ಸು ಇದೆಲ್ಲ ಮಾಡಿದ್ದೀನಿ. ಜೊತೆಗೆ ಕೇಕೆಲ್ಲನೂ ಕೂಡ ಟ್ರೈ ಮಾಡಿ ಅದನ್ನು ಕೂಡ ಚೆನ್ನಾಗಾಗಿದೆ, ಆಚೆ ಬಿಸಾಕಿದ್ದೀನಿ. ಈ ಥರದ ಸುಮಾರು ರೆಸಿಪಿಗಳನ್ನ ಟ್ರೈ ಮಾಡ್ತಿರ್ತೀನಿ. ಬಟ್ ಯಾಕೋ ಏಡಿ ಮಾತ್ರ ನಮ್ಗೆ ಯಾವತ್ತೂ ಮಾಡಬೇಕು ಅಂತ ಅನಿಸೂ ಇರಲಿಲ್ಲ.
ಅದನ್ನು ತರಿಸ್ಬೇಕು ಅಂತಲೂ ಅನಿಸಿಲ್ಲ ಇಷ್ಟು ವರ್ಷದಲ್ಲಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಮಾಡ್ತಾ ಇರೋದು. ಹಾಗಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿ ಮಾಡೋಣ ಅಂತ ಒಂದು ಕಡೆ ಯೋಚನೆ, ಬಟ್ ಯಾವತ್ತೂ ಮಾಡಿಲ್ಲ, ತಿಂದಿಲ್ಲ, ಹೇಗೆ ಬರುತ್ತೋ ಏನೋ. ಅದು ಬೇರೆ ಊರಿಂದ ಬೇರೆ ತೊಗೊಂಬಂದಿದ್ದಾರೆ ಫ್ರೆಶ್ಶಾಗಿ, ಅವರಲ್ಲೇ ನಿಂತು ಇಡಿಸ್ಕೊಂಬಂದಿರೋವಂಥದ್ದು, ಜೊತೆಗೆ ಜೀವಂತವಾಗಿರೋವಂಥದ್ದನ್ನು ಕ್ಲೀನ್ ಮಾಡಿ ತರಿಸಿರೋವಂಥದ್ದು. ಅಂದರೆ ಇವಾಗೆಲ್ಲ ತುಂಬ ಮಳೆ ಎಲ್ಲ ಇರೋದ್ರಿಂದ ಇದೆಲ್ಲ ಹೆಂಗೆ ಅಂದರೆ ಇವೆಲ್ಲ ಏನೋ ನಳ್ಳಿ ಅಂತಲೂ ಕೂಡ ಕರೀತಾರೆ ಊರ ಕಡೆ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಇದೆಲ್ಲನೂ ಕೂಡ ಒಂಥರ ಕೆರೆಗಳಲ್ಲಿ ಅಥವಾ ಹೊಳೆಗಳಲ್ಲಿ ಈ ಥರದ್ರಲ್ಲಿ ಸಿಗುತ್ತೆ. ಇದು ಸಮುದ್ರದಲ್ಲ, ಇವೆಲ್ಲನೂ ಕೂಡ ಈ ಥರ ಸಣ್ಣ ಸಣ್ಣವು ಇವು. ಇದ್ರಲ್ಲಿ ತುಂಬ ರುಚಿ, ಟೇಸ್ಟು. ಇದನ್ನು ಈ ಟೈಮಲ್ಲಿ ಥಂಡಿ ಇರೋವಂಥ ಟೈಮಲ್ಲಿ ತಿಂದರೆ ಮಕ್ಕಳಿಗೆ ಶೀತ ಆಗಲ್ಲ ಅಂತೆಲ್ಲ ಏನೇನೋ ಹೇಳ್ತಾರೆ. ಆ ಒಂದು ಬೇಸ್ ಮೇಲೆ ನಮ್ಮ ಮನೆಯವ್ರು ತೊಗೊಂಬಂದಿದ್ದಾರೆ. ನನಗೆ ಯಾವತ್ತೂ ಮಾಡಿಲ್ವಲ್ಲ, ಹೆಂಗೆ ಮಾಡೋದು ಕೊನೆ ಫೈನಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವ್ರನ್ನ ಕೇಳಿಕೊಂಡು ಅವ್ರು ಹೇಳಿದ ಪ್ರಕಾರ ನಾನು ಮಾಡಿರೋವಂಥದ್ದು. ತುಂಬ ಸಿಂಪಲ್, ಏನಿಲ್ಲ, ಜಸ್ಟ್ ಇಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಆನಂತರ 1/4 ಟೀ ಸ್ಪೂನಷ್ಟು ಸೋಂಪು, ಜೀರಿಗೆ, ಮೆಣಸು, 1 ಗಡ್ಡೆಯಷ್ಟು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನಷ್ಟು, 1.5 ಟೊಮೆಟೊ. ಫಸ್ಟು ಇಷ್ಟನ್ನು ಅರಿಶಿನ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡೆ ನಾನು. ಆ ನಂತರ ಇದಕ್ಕೆ ನಾನು ಧನಿಯದ ಪುಡಿ 1-2 ಸ್ಪೂನು, ನಂತರ 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ. ಇಲ್ಲಿ ಹುಳಿ ಅಂತ ಹೇಳಿ ನಾವು ಹುಣಸೆ ಹಣ್ಣನ್ನು ಯೂಸ್ ಮಾಡೋ ಹಾಗಿಲ್ಲ, ಜೊತೆಗೆ ಚಕ್ಕೆ ಲವಂಗ ಎಲ್ಲನೂ ಕೂಡ ಹಾಕೋಂಗಿಲ್ಲ. ಅದ್ರ ಬದಲು 1/4 ಟೀ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೇಳಿದರು ಅವರು. ಹಾಗಾಗಿ ನಾನು ಇಲ್ಲಿ ಅವ್ರು ಹೇಳ್ದಾಗೆ ಹೆಂಗೆ ಹೇಳಿದ್ರು ಅದೇ ಥರನೇ ಮಾಡಿದೆ. ಬೇಕು ಅಂದರೆ 1-2 ಕಾಳಷ್ಟು ನಾವು ಮೆಂತ್ಯನೂ ಕೂಡ ಸೇರಿಸ್ಕೋಬೋದು ಅಂತ ಹೇಳಿದರು, ಬಟ್ ನಂಗೆ ಅದು ಹಾಕೋದು ಮರ್ತೋಯ್ತು. ಹಾಗಾಗಿ ಬರೀ ಜೀರಿಗೆ, ಸೋಂಪು, ಮೆಣಸು, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯದ ಪುಡಿ, ಖಾರದ ಪುಡಿ, ಗರಂ ಮಸಾಲ ಪೌಡರು, ಒಂದು ಸ್ವಲ್ಪ ಕಾಯಿ ತುರಿನ ಬಳಸಿದ್ದೀನಿ. ಇಲ್ಲಿ ಸ್ವಲ್ಪ ಕಾಯಿನೂ ಕೂಡ ಅವ್ರು ಹಾಕ್ಕೊಳ್ಳೋದಕ್ಕೆ ಹೇಳಿದರು. ಅದು ಆಪ್ಷನಲ್, ಬೇಕು ಅಂದರೆ ಕಾಯಿ ಹಾಕ್ಕೋಬೋದಂತೆ, ಇಲ್ಲ ಬೇಡ ಅಂತಂದರೆ ನಾವು ಕಾಯಿನೂ ಕೂಡ ಸ್ಕಿಪ್ ಮಾಡ್ಬೋದು. ಅಂದರೆ ನಮಗೆ ಗ್ರೇವಿ ಎಲ್ಲ ಜಾಸ್ತಿ ಬೇಕು ಅಂತಂದರೆ ಕಾಯಿನ ಹಾಕ್ಕೊಂಡ್ರೆ ಒಂದು ಕರಿ ಏನೋ ಜಾಸ್ತಿ ಬರುತ್ತೆ ಗ್ರೇವಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡೆ. ಇದಿಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಯಾವುದೇ ರೀತಿಯಾಗಿ ಪುದೀನ, ಕೊತ್ತಂಬರಿ ಎಲ್ಲ ಏನೂ ಹಾಕಬಾರ್ದು ಅಂತ ಹೇಳಿದರು. ಹಂಗಾಗಿ ಅದನ್ನೇನೂ ಹಾಕಿಲ್ಲ, ಜಸ್ಟ್ ಅಷ್ಟನ್ನು ಮಾತ್ರ ನೀಟಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕಿಟ್ಟೆ. ಅಷ್ಟರಲ್ಲಿ ಮತ್ತೆ ಅದೇ ಒಂದು ಕಡಾಯಿಗೆ 1-2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ, ಇದಿಷ್ಟು ಹಾಕಿ ಅದೇನೆಲ್ಲ ಕ್ಲೀನ್ ಮಾಡಿಸ್ಕೊಂಬಂದಿದ್ರು ಏಡಿನ, ಅದನ್ನು ನಾನು ಮತ್ತೆ ಇನ್ನೊಂದೆರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಬರೀ ಎಣ್ಣೆ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲನಾದರೂ ಇದನ್ನು ಹಾಗೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂತೆ. ಮಾಡ್ಕೊಂಡಾಗವಾಗ ಅದು ನೀರು ಬಿಡುತ್ತೆ, ನೀರೆಲ್ಲ ಬಿಡೋದಕ್ಕೆ ಶುರುವಾಗುತ್ತೆ, ಏಡಿಯಲ್ಲೂ ನೀರಿನ ಅಂಶ ಬಿಡೋಕ್ಕೆ ಶುರುವಾಗುತ್ತೆ. ಈ ಟೈಮಲ್ಲಿ ನಾವೇನು ಹುರಿದಿಟ್ಕೊಂಡಿದ್ವಿ ಅದು ಒಂದು ಮಸಾಲ, ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಕೆಲವೊಂದು ಟೈಮಲ್ಲಿ ಏನು ಅಂತಂದರೆ ಈ ಒಂದು ಗ್ರೇವಿಯಲ್ಲಿ ದೋಸೆ, ರೊಟ್ಟಿ, ನೀರು ದೋಸೆ ಎಲ್ಲನೂ ಕೂಡ ತಿಂತಾರಂತೆ. ಆ ಥರ ಏನಾದರೂ ತಿನ್ನಬೇಕಾದ್ರೆ ಸ್ವಲ್ಪ ಏನು ಗ್ರೇವಿ ನಾವು ಮಾಡ್ಕೊಳ್ತೀವಿ ಅದು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ನಾನಿಲ್ಲಿ ರೈಸಿಗೆ ಮಾಡ್ತಾ ಇರೋದಲ್ವ, ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡಿಕೊಂಡೆ. ನನಗೆ ಇನ್ನೊಂದೇನು ಅಂದರೆ ಎಲ್ಲೋ ಒಂದು ಕಡೆ ಹೇಗೆ ಬರುತ್ತೋ ಇದೆಷ್ಟು ಸರಿ ಸ್ಪೂನಲ್ಲಿ ತೊಗೊಂಡು ಟೇಸ್ಟ್ ನೋಡ್ತಾ ಇದ್ನೋ, ಚೆನ್ನಾಗಿದೆಯಾ ಟೇಸ್ಟ್ ಹೇಗಿದೆ. ಮತ್ತು ನನಗೆ ಇದು ಯಾವತ್ತೂ ತಿಂದಿಲ್ಲ, ಮಾಡಿಲ್ಲ, ಇದೇ ಮೊದಲನೇ ಸರಿ ಮಾಡ್ತಾ ಇರೋದು. ಅದು ನೋಡೋದಕ್ಕೆ ಕಾಳುಗಳೆಲ್ಲ ವಿಚಿತ್ರವಾಗಿ ಹೆಂಗೆಂಗೋ ಕಾಣಿಸ್ತಾ ಇದೆ. ಬಟ್ ಆದರೂ ಹೋಗೋದು ಬರೋದು. ನಾನಿಲ್ಲಿ ಅಡುಗೆ ಮನೇಲಿ ಒಂದು ಎಷ್ಟು ಸರಿ ಹೋಗಿ ಆ ಪ್ಲೇಟನ್ನು ತೆಗೆದು ಮಾಡೋದನ್ನ ಅರ್ಧ ಗಂಟೆ ಅಷ್ಟು ಬೇಯಿಸಿದ್ದೀನಿ. ಬಟ್ ಇಷ್ಟೊಂದು ಬೇಯಿಸೋ ಅವಶ್ಯಕತೆಯೂ ಇಲ್ಲ ಅಂದರು. ಬಟ್ ಆದರೂ ಅರ್ಧ ಗಂಟೆ ಬೇಯಿಸಿದೆ. ಆನಂತರ ಅಮ್ಮ ಮನೆಗೂ ತೊಗೊಂಡು ಹೋದೆ. ನಾವೀಗ ಬಂದಿದ್ದು ಕ್ರ್ಯಾಬ್ ಸಾಂಬಾರ್ ಅಥವಾ ಕ್ರ್ಯಾಬ್ ಕರಿ, ಬೆಸ್ಟು ಏಡಿ ಕರಿ ಅಂತ ಕರೆಯೋದು, ಸಾಂಬಾರಿಗಿಂತ ಏಡಿ ಕರಿ ಮಾಡಿಕೊಂಡು ಅಮ್ಮ ಮನೆಗೆ ತೊಗೊಂಬಂದು ಅವ್ರ ಅಳಿಯ ಏನೇನೆಲ್ಲ ತೊಗೊಂಬಂದಿದ್ರು ಸ್ವಲ್ಪ ಎಲ್ಲ ಎತ್ಕೊಂಡು ಬಂದರೆ ಬಾಗ್ಲ ಹತ್ರ ಕಾಯ್ಬೇಕು ನೋಡಿ. ಹೀಗೆ ಬೀಗ ಹಾಕ್ಬಿಟ್ಟಿರ್ತಾರೆ ಫ್ರೆಂಡ್ಸ್, ಇವಾಗ ಯಾರು ಒಳಗಡೆ ಹೋಗಂಗಿಲ್ಲ. ಏನು ಮಾಡೋದವ ಬೀಗ ಹಾಕ್ಬಿಟ್ಟಿರ್ತಾರೆ ಇವಾಗ ಒಳಗಡೆ. ಏನೋ ಪರ್ಮಿಷನ್, ವಿತೌಟ್ ಪರ್ಮಿಷನ್, ನೋ ಎಂಟ್ರಿ, ನೋ ಸರ್ಪ್ರೈಸ್. ಇವಾಗ ಏನಿಲ್ಲ, ಕಿಚ್ಕೋಬೇಕು, ಇಲ್ಲ ಫೋನ್ ಮಾಡಬೇಕು ಅಂತ ಎಷ್ಟು ಮಳೆ ಬರೋಂಗಿಲ್ಲ. ಈಗ ಆಮೇಲೆ ಆ ಕಡೆಗೂ ಹೋಗ್ಲಿ, ಹಂಗೆ ಬಿಟ್ಬಿಟ್ಟಾಗ ಇವಾಗ ಯಾರು ಬಂದರು ವಿತೌಟ್ ಪರ್ಮಿಷನ್, ನೋ ಎಂಟ್ರಿ ಫ್ರೆಂಡ್ಸ್. ಇವಾಗ ನಮ್ಮ ಅಮ್ಮಂಗೆ ಇದು ಇವಾಗ ಈ ಕಡೆ ನಾವು ಫುಲ್ ಮೆಸ್ ಹಾಕ್ಬಿಡ್ತಾರೆ, ಈ ಕಡೆ ಫುಲ್ ಎಲ್ಲ ಬರೋಂಗಿಲ್ಲ. ನನ್ನ ಅಮ್ಮಗ ಬೇಕಾದ್ರೆ ಈ ಕಡೆ ಎಗ್ದುಟ್ ಬಂದು ಓಡ್ ಬರೋ ನೀನು, ಈಗ ಹೆಂಗೂ ಇಲ್ಲ, ಎತ್ತಾಗೂ ಇಲ್ಲ, ಇವಾಗ ಎಲ್ಲ ಫುಲ್ ಕವರ್ ಮಾಡ್ಬಿಡ್ತಾರೆ. ಈಗ ನಾನು ಕೊಟ್ಟು ಬೇಗ ಹೋಯ್ತೀನಿ, ಗಂಟೆ ಕೂರ್ಸಂಗಿಲ್ಲ, ಮಾತಾಡಂಗಿಲ್ಲ, ಊಟ ಕೊಡ್ಬೇಕು ಮನೇಲಿ. ಏನೋ ಫಸ್ಟ್ ಟೈಮ್ ಮಾಡಿದ್ನಲ್ಲ ಏಡಿ ಅಂತ, ಅದು ಅಮ್ಮ ಇದು ಏಡಿ ಅಂದ್ರೆ ಅದೇ ಏಡಿ ಅಲ್ಲ, ಇದು ಇಟ್ಕೊಂಡಿದ್ದೀನಿ.
ಬಂದೆ ಆದ್ಮೇಲೆ ಇವಾಗ ಹಂಗಲ್ಲ ಅಲ್ಲಿ ನಾನು ಈಸ್ಕೊತಾ ಇದ್ದೆ ಬೀಗ ಹಾಕಕ್ ನಿಂತ್ಕೊಂಡೆ ನೀನ್ ಮ್ಯಾಕ್ ಹತ್ತಾನೆ ಇದ್ದಿ ಏನದು ನಳ್ಳಿ ಏಡಿನೋ ನಳ್ಳಿನೋ ಏನೋ ಒಂದು ನಾವು ನಳ್ಳಿ ಅಂತೀವಿ ನೀವು ಏಡಿ ಟೀ ಸೌಂಡ್ ಕಡಿಮೆ ಕೊಡು. ಅದಕ್ಕೆ ಸ್ವಲ್ಪದಂತೆ ನಾನು ಫಸ್ಟ್ ಟೈಮ್ ಮಾಡಿರೋದು, ನಾನು ಯಾವತ್ತೂ ಮಾಡಿಲ್ಲ. ನಿಮ್ಮಲ್ಯ ಅಲ್ಲೇ ಹಿಡಿತಾ ಇದ್ರಂತೆ, ಫ್ರೆಶ್ ಆಗಿ ಹಿಡಿತಾ ಇರೋದನ್ನ ತಗೊಂಡು ಮಳೆ ಬರ್ಲಾಗಿ ಬರವ ಈ ಮಳೆ ಒಳಗೆ ಮಳೆ ಎಲ್ಲಿದೆ, ಮಳೆ ಇಲ್ಲ ಫ್ರೆಂಡ್ಸ್. ಬಟ್ ರೋಡ್ ಎಲ್ಲ ಫುಲ್ಲು ಮಂಜು ತರ, ಹೊಗೆ ತರ ಮಂಜು ಅನ್ನೋ ತರ ಐತೆ ಗೊತ್ತಾವಾ ರೋಡ್ ಪೂರ್ತಿ. ಆ ಟೇಸ್ಟ್ ನೋಡು ಹೆಂಗಾಯ್ತು. ಫಸ್ಟ್ ಟೈಮ್ ಮಾಡಿರೋದು. ನಾನು ಒಂಚೂರು ನೆಕ್ ನೋಡ್ಕೊಂಡ್ ಬಂದೆ. ನೆಕ್ ನಂಗೆ ನಿಜ ಗೊತ್ತಿಲ್ಲ. ನೆಕ್ ನೋಡ್ಕೊ ಬಂದಿದ್ದೀನಿ. ನೆಕ್ಕೆ ಕಡ್ಲೆಕಾಯಿ ತಂದಿದ್ರು, ಕಡ್ಲೆಕಾಯಿ ಆಮೇಲೆ ಕರಳೆ ತಂದವ್ರೆ, ಹಂಗೆ ಇಟ್ಟಿದ್ದೀನಿ. ಇವಾಗ ನೀನೇ ಮಾಡ್ಬಿಡವ. ಅದಕ್ಕೆ ನಾನು ಮಾಡ್ಕೊಂಡು ತತ್ತೀನಿ. ನಿಮ್ಮನೆ ನಮ್ಮನೇಲಿ ಯಾರು ತಿನ್ನಲ್ಲ, ನಾನು ಒಬ್ಳೆ ಇಲ್ವ ತಿನ್ನೋದು. ನಮ್ಮ ಮನೇಲಿ ನನ್ನ ಮಗ ಒಬ್ಬ ತಿನ್ನಲ್ಲ. ನಿಮ್ಮ ಮನೇಲಿ ಇಲ್ಲಿ ನಮ್ಮಮ್ಮ ಒಬ್ರೆ ತಿನ್ನೋದು, ಅಪ್ಪ ತಿನ್ನಲ್ಲ, ಯಾರು ತಿನ್ನಲ್ಲ, ನಾನು ಒಬ್ಳೆ. ಹಂಗಾಗಿ ಕರಳೆದು ಸಾರು ಮಾಡ್ಬೇಕು. ಅದಕ್ಕೆ ಬಿಡಿಸ್ತಾ ಇದ್ರು ನಿಮ್ಮಲ್ಲಿ. ಇದು ಏನೋ ಬೀನ್ಸ್ ಕಾಳು, ಅಲಸಂಡೆ ಕಾಳೆಲ್ಲ ತಂದಿದ್ರು, ಕುತ್ಕೊಂಡ್ ಬಿಡಿಸ್ತಾ ಇದ್ರು. ಅವ್ರಿಗೆ ಬಿಡಿಸೋ ಕೆಲಸ ಕೊಟ್ಬಿಟ್ಟು ಮಗ ಓದಿಸ್ತಾ ಇದ್ರು. ಮಗನ್ಗೆ ಓದಿಸ್ಕೊಂಡ್ ಬಿಡಿಸ್ತಾ ಇರೋದು ಫ್ರೆಂಡ್ಸ್. ಏನು ಅದೇ ಕೆಲಸ ಅಂತ ಮಾಡ್ತಿಲ್ಲ, ಸುಮ್ಮನೆ ಓದ್ಸೋ ಬಂದು ಕೈಯಲ್ಲೂ ಕೆಲಸ ಮಾಡೋಣ ಅಂತ. ಬಂದು ಸಾಕಾಗಿರ್ತದ. ಕಡ್ಲೆಕಾಯಿ, ಅಲಸಂಡೆಕಾಯಿ, ಬೀನ್ಸ್ ಕಾಳು, ಆಮೇಲೆ ಕರಳೆ ಎಲ್ಲ ನಿಮ್ ಗದ್ದೆವೇನು? ಕರಳೆನೂ ನಿಮ್ ಗದ್ದೆ ಇಲ್ಲ? ನಮ್ ಗದ್ದೆಲಿಲ್ಲ, ಕವಲಿಗೆ ಇರ್ತದೇನಲ್ಲ. ಯಾರಿಗ ಗೊತ್ತು ಎಲ್ಲಿಂದ ಕಿತ್ಕೊಂಡಿಲ್ಲ. ಗದ್ದೆ ಮೇಲೆ ಕೆರೆ ಹೋಯ್ತದೆ, ಒಳೆಲಿ ಇರ್ತದೆ. ಹಂಗಾಗಿ ತಗೊಂಬಂದ್ರು. ಟೇಸ್ಟ್ ನೋಡು ಹೆಂಗೈತೆ, ಏನು ಎತ್ತ ಎಲ್ಲ ಚೆನ್ನಾಗಿಲ್ಲ ಅಂದ್ರೆ ತಿನ್ಲೇಬೇಕು. ಫಸ್ಟ್ ಟೈಮ್ ಮಾಡಿರೋದು ನಾನು, ಹಂಗಾಗಿ ನಮ್ಮ ಅಮ್ಮಗೆ ತಂದೆ. ಹೆಂಗಿದೆ ನೋಡ್ಲಿ ನಮ್ಮಮ್ಮ, ಚೆನ್ನಾಗಿದೆ. ಫ್ರೆಶ್ ಆಗಿ ಇಟ್ಕೋಬೇಕು ತಂದವ್ರಲ್ಲ, ಅದು ಗ್ರೇಟ್. ಅದು ಅಲ್ಲೇ ಇಡ್ಸಿ ಕ್ಲೀನ್ ಮಾಡಿಸ್ಕೊಂಡು ತಂದಿರೋದು. ಓಕೆ, ಮನೆಗೆ ಹೋಗ್ಬಿಟ್ಟು ಮಕ್ಳದ್ದು ರಿವ್ಯೂ ಕೇಳೋಣ. ಈಗ ನಮ್ಮ ಅಮ್ಮನ ಕೇಳೋಣ, ಟೇಸ್ಟ್ ತೋರಿಸ್ಬಿಟ್ಟು. ಅಯ್ಯೋ, ನೆಕ್ ನೋಡ್ಕೊ ಬಂದ್ಬಿಟ್ಟವಳೆ. ನಾನ್ ನೆಕ್ ನೋಡಿದೀನಿ, ಟೇಸ್ಟ್ ಮಾಡಿದೀನಿ. ನಮ್ಮಮ್ಮ ನೋಡಿ ಬಂದ್ಬಿಟ್ಟು ನಮ್ಮಮ್ಮ ಟೇಸ್ಟ್ ಮಾಡಿಲ್ಲ. ನಂಗೆ ಅದೇನೋ ಯಾವತ್ತೂ ತಿಂದಿಲ್ವಲ್ಲ, ಹಂಗಾಗಿ ಈಗ ಯಾವ್ದೋ ಸೀಗಡಿ ಸಾರ್ ತರ ಸ್ಮೆಲ್, ಆ ತರ ಫೀಲ್ ಕೊಡ್ತಾ ಇತ್ತು ನನಗೆ. ಹ್ಞೂಮಾ, ಹೋಲಿ ಬಾರವ. ಯಾರಾದ್ರೂ ಮಾಡಿದಾದ್ರೂ ತಿಂದ್ರಾದ್ರೂ ಪರವಾಗಿಲ್ಲ. ನನ್ಗೆ ಅದೊಂದೇ ತಿಂದಿಲ್ಲ ನಮ್ಮ ಮನೇಲಿ, ನನ್ನ ಮಕ್ಳು ನಾವು ಎಲ್ಲ. ನಾವು ತಿಂದಿಲ್ಲ, ನಿಜ ಅದಂತೂ ಹೇಳ್ತೀನಿ, ನಾನೇ ತಿಂದಿಲ್ಲ. ನೀನ್ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀನಿ ಇಲ್ಲ? ಅಯ್ಯೋ, ಅದೇನೋ ಜ್ಞಾಪಕ ಇಲ್ಲ ನಮ್ಗೆ. ಅದು ತಿಂದಿಲ್ಲ, ಇದ್ದದೆಲ್ಲ ಬೇಕಾದ್ರೆ ತಿಂದ್ಬಿಟ್ಟಿದೀನಿ. ಹಂಗಾಗಿ ಏಡಿ ತಿಂದಿಲ್ಲಲ್ಲ, ನೋಡೋಣ ಅಂತ ಫಸ್ಟ್ ಟೈಮ್ ಮಾಡಿದೀನಿ. ಇನ್ನೊಂದ್ಸರಿ ಎಲ್ಲಾದ್ರೂ ಹೊರಗಡೆ ಹೋದಾಗ 100% ಏಡಿ ಕರಿ ಆರ್ಡರ್ ಮಾಡ್ಕೊಂಡು ತಿಂದು ಹೆಂಗಿರುತ್ತೆ ಅಂತ ಗೊತ್ತಾಗತ್ತೆ. ಟೇಸ್ಟ್ ಮಾಡುಮ್ಮ ಈಗ. ಅಭಿಪ್ರಾಯ ಕೇಳೋಣ ಫ್ರೆಂಡ್ಸ್. ಹೆಂಗೈತಮ್ಮ? ಚೆನ್ನಾಗದೆ ಕಣ್ತೈ. ಒಳಗಡೆ ಬೆಂದೈತಮ್ಮ. ಅರ್ಧ ಗಂಟೆ ಬೇಯಿಸಿದೀನಿ, ಅದಕ್ಕೆ ಅಂತಾನೆ. ಇದು ಗೊತ್ತಾಗೋದು ಇಲ್ಲ, ಮೇಲ್ಗಡೆ ಪೂರ್ತಿ ಅದು ಕರ್ಕ ಪರ್ಕ ಅನ್ನತ್ತಲ್ಲ, ಒಳಗಡೆ ಬೆಂದೈತಾ ಎಲ್ಲ ಗೊತ್ತಾಗಲ್ಲ. ಅರ್ಧ ಗಂಟೆ ಬೇಯಿಸಿದೀನಿ. ಸ್ವಲ್ಪನೇ ತಂದೆ, ಜಾಸ್ತಿ ತರ್ಲಿಲ್ಲ. ಯಾಕಮ್ಮ? ವಾ, ಉಪ್ಪಿಡ್ದಿಲ್ವಾ? ಎಲ್ಲ ಇರ್ತದೆ, ಹೆಂಗ್ ತಿನ್ಬೇಕು ಅಂತ ಬರಲ್ವಾ? ಇದನ್ನೆಲ್ಲ ತೆಗೆದ್ಬಿಟ್ಟೆ ಸಾರು ಮಾಡ್ಬೇಕು ಏನೋ? ಇಲ್ಲ, ಅದ್ ತೆಗಿಯಂಗಿಲ್ಲ, ಮಾಂಸ ಬರೋದಿಲ್ಲ ಹಂಗ್ ತೆಗೆದ್ರೆ. ಅದು ನಾನು ಕೇಳಿದೀನಿ ಹೆಂಗ್ ಮಾಡ್ಬೇಕು, ಏನು ಎತ್ತ ಯಾವ ತರ ಅಂತ. ಆ ಮೇಲ್ಗಡೆ ಸ್ವಲ್ಪ ಜಜ್ಬೇಕಂತ, ಅದನ್ನ ಜಜ್ಬೇಕು ಅಂತ. ನಿಮ್ಮ ಅಳಿಯ ಏನೋ ಜಜ್ಸಿಲ್ಲ, ನಾನೇನ್ ಮಾಡೋಣ? ಕಡ್ಲೆಕಾಯಿ ಬುಸ್ಕೊಂಡ್ ತಿನ್ನೋದು ತೋರ್ಸವ. ಅಯ್ಯೋ, ನನ್ ಮ್ಯಾಗ್ಲದೆಲ್ಲ ಕಡ್ಕ ತಿನ್ಕೊಬಿಡೋಣಲ್ಲವ ನಾನು. ಅಯ್ಯೋ, ನ್ಯಾಯವಾಗಿ ಏನಾರ ತೋರ್ಸತ್ತಿ, ಏನಾರ ಇದೊಳ್ಳೆ ತಾಯಿ. ಸ್ಟ್ರಕ್ ಆಗ್ತಾ ಇತ್ತದು. ಏನೇ ಮಾಡೋದು? ನೆಟ್ವರ್ಕ್ ಪ್ರಾಬ್ಲಮ್. ನೀಟಾಗಿ ಕಾಣಿಸ್ತಾ ಇಲ್ಲ ಚಿಂಟು. ಅಲ್ಲೋಡು, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಕಣೋ. ನಿಮ್ಮ ಮೋದೆ ನೆಟ್ವರ್ಕ್ ಇಲ್ಲ ಬಿಡು. ಸರಿ ಬಿಡು, ಅಪ್ಪ ಬೈತಾರ, ಬರ್ತೀನಿ ಬಿಡು. ಆಯ್ತಾ? ಆಯ್ತು, ಅಮ್ಮ ಬರ್ತಾರೆ ಮಗನೇ. ಹಾ, ಬಾಯ್. ಅಯ್ಯೋ, ಅದೇನು ಮಾಡ್ತಾರೆ ಹೇಳ. ನಮ್ಮ ಮನೇಲಿ 2 ಮಕ್ಕಳು ಸೋಂಬರಿಗಳು, ನಾನು ಮಾತ್ರ ಆಕ್ಟಿವ್. ಅಮ್ಮ ಅಲ್ವಾ ಅದಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ಡೆವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದೀವಿ. ಹೇಗಿತ್ತು ಕ್ರ್ಯಾಬ್ ಎಕ್ಸ್ಪೀರಿಯನ್ಸ್? ಹೆಂಗ ಅನ್ನಿಸ್ತಪ್ಪ ನಿನಗೆ? ನಾನು ಇದಕ್ಕೆ ತಿಂದಿಲ್ಲ ಫ್ರೆಂಡ್ಸ್, ನಿಜವಾಗ್ಲು. ಬೆಳಗ್ಗೆ ಮಾಡಿದ ಮೂಲಂಗಿ ಬೆಳೆ ಸಾರು ತಿಂದ. ಸಾಂಬಾರ್ ಚೆನ್ನಾಗಿರ್ಲಿಲ್ವಾ ಪಾಪು? ಸೂಪರ್ ಆಯ್ತು. ನಂಗೆ ಕ್ರ್ಯಾಬ್ ಇಷ್ಟ, ಸಾಂಬಾರ್. ನನಗೆ ಮಾತ್ರ ಸಾಂಬಾರ್ ತುಂಬ ಇಷ್ಟ ಆಯಿತು. ಬಟ್ ಕ್ರ್ಯಾಬ್
ನಂಗೆ ತಿನ್ನಕ್ಕೆ ಬಂದಿಲ್ಲ ನೋಡಿ. ತಿಂದು ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ಗೊತ್ತಿಲ್ಲ ಹೆಂಗ್ ತಿನ್ಬೇಕಂತ, ಸ್ವಲ್ಪ ಕಷ್ಟ ಆಯ್ತು. ಅದಂತೂ ನಂಗಾಯ್ತು. ಏನು ಬೇಡ ಅನ್ನೋಷ್ಟು ಅನ್ನಿಸ್ಬಿಡ್ತು. ಕ್ರ್ಯಾಬೇ ಬೇಡಪ್ಪ ಇನ್ಮೇಲೆ, ಫ್ರಾನ್ಸು ಫಿಶ್ ಇಲ್ಲ ಕಿಂಗ್ ಕ್ರ್ಯಾಬ್. ನೀವೇನೇ ತಿಂದಿದ್ದು ಈ ಬಾಳು ನೀನು ಮಗ ಈ ಹುಟ್ಟು ಅರ್ಧ ಅಲ್ಲೇ ಅರ್ಧ ತಿನ್ನೋದು, ಅರ್ಧ ತಿಂದ್ಬಿಟ್ಟು ಅಲ್ಲೆಲ್ಲ ಉಗ್ದಾಗ್ದ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಏನು ಮಾಡ್ತೀನಿ. ಮತ್ತೆ ಬೆಳಿಗ್ಗೆ ಬೇಗ ಹೇಳ್ಬೇಕು. ನನ್ನ ಮಗಂದು ಬಾಂಬ್ ಸೌಂಡ್ ಕೂಕೊಂತ ಇದೆ. ನಮ್ಮ ವಾಚ್ದು. ಓಕೆ, ಬಾಯ್ ಬಾಯ್, ಗುಡ್ ನೈಟ್. Bye. Like and share and comment and subscribe. Bye. Bye friends, bye.